ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಡ್ರಗ್ಸ್ ಬೇಡ ಬ್ರೋ ಸೌಂಡ್, ಪೊಲೀಸ್ ಇಲಾಖೆಯಿಂದ ಬೃಹತ್ ಜಾಗೃತಿ ಮೆರವಣಿಗೆ. ಚಿಂತಾಮಣಿಯನ್ನ ನಶೆ ಮತ್ತು ಮಾದಕ ವಸ್ತು ಮುಕ್ತ ನಗರವನ್ನಾಗಿ ಮಾಡಲು ಸಾರ್ವಜನಿಕರು ಹಾಗೂ ಆಟೋ ಚಾಲಕರು ಸಹಕಾರ ಅತ್ಯಂತ ಮುಖ್ಯ ಎಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ವಿರೋಧಿ ಜಾಗೃತಿ ಅಭಿಯಾನ ಹಾಗೂ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಧಿಕಾರಿಗಳು ಮಾತನಾಡಿದರು. ವ್ಯಸನಿಗಳು ತೆಗೆದುಕೊಳ್ಳುವ ದುರಭ್ಯಾಸದ ವಸ್ತುಗಳಲ್ಲಿ ನಶೆ ಇಲ್ಲ, ನಾವು ಬದುಕುವ ರೀತಿಯಲ್ಲಿ ಮತ್ತು ಸಾಧಿಸುವ ಯಶಸ್ಸಿನಲ್ಲಿ ನಿಜವಾದ ನಶೆ ಇದೆ. ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆಯ ಭವಿಷ್ಯ ರೂಪಿಸಲು ಶ್ರಮಿಸಬೇಕು ಎಂದು ಹೇಳಿದರು. ಗ್ರಾಮಾಂತರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ RISC ಯೋಜನೆ ಕುರಿತು ವಿವರಿಸಿದರು. ಮಾದಕ ವಸ್ತುಗಳನ್ನು ತಿರಸ್ಕರಿಸಿ ಎಲ್ಲಾದರೂ ಮಾದಕ ವಸ್ತುಗಳ ಮಾರಾಟ ಕಂಡುಬಂದರೆ ಪೊಲೀಸರಿಗೆ ಮಾಹಿತಿ ನೀಡಿ ಜಾಗೃತಿ ಅಭಿಯಾನಕ್ಕೆ ಬೆಂಬಲ ನೀಡಿ ಆರೋಗ್ಯವಂತ ಸಮಾಜದ ಸಬಲೀಕರಣಕ್ಕೆ ಕೈ ಜೋಡಿಸಿ ಎಂದು ಹೇಳಿದರು. ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮಾತನಾಡಿ, ಯುವಜನತೆ ಮತ್ತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಡ್ರಗ್ಸ್ ಬೇಡ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದ್ದು, ಸಮಾಜದಲ್ಲಿ ಗೌರವಯುತ ಜೀವನ ನಡೆಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಕಾರ್ಯಕ್ರಮದ ನಂತರ ಆಟೋ ಚಾಲಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದರು. ಆಗ್ಲಿ ಇದ್ದಾರೆ, ನಮ್ಮೂರಿಂದ ಸೇವೆ ಮಾಡೋಗಿರಂತವ್ರು. ಸೊ ನಾವು ಅವ್ರಿಗೂ ಗೌರವ ಕೊಡ್ಬೇಕಲ್ವಾ. ಹಂಗಾಗಿ ಮೊದಲನೇದಾಗಿ ನೀವು ಯಾರೂ ಸಹ ಇವತ್ತಿಂದ ಡ್ರಗ್ಸ್ ಮುಟ್ಟಲ್ಲ ಅಂತ ಪ್ರಮಾಣ ಮಾಡಿ, ಎಲ್ಲ ಕೈ ಮುಂದೆ ಮಾಡಿ. ಚಿಂತಾಮಣಿಯ ನಾಗರಿಕರಾದ ನಾವು ಸಮಾಜಕ್ಕೆ ಮತ್ತು ಕಾನೂನಿಗೆ ಗೌರವಿಸಿ ಸಂಪೂರ್ಣವಾಗಿ ಡ್ರಗ್ಸ್ ಮುಕ್ತ, ನಶಮುಕ್ತ ಚಿಂತಾಮಣಿಯನ್ನು ಮಾಡುತ್ತೇವೆಂದು ನಾವು ಬದುಕುತ್ತಿರುವ, ಜೀವನ ಮಾಡುತ್ತಿರುವ ದೇವರ ಸಮಾನರಾದ ಆಟೋಗಳ ಮೇಲೆ ಪ್ರಮಾಣ ಮಾಡುತ್ತೇವೆ. ಅಲ್ಲಿಗೆ ಅರ್ಥ ಆಯ್ತಲ್ಲ ದೇವರಿಗೆ. ನಮಸ್ಕಾರ. ಇಲ್ಲಿ ತುಂಬ ಜನ ಆಟೋದವರು ಇದ್ದೀರಾ. ನಾನು ಕೂಡ ಬೆಂಗಳೂರಲ್ಲಿ ಓದಿದ್ದು. ಆಟೋವ್ರಿಗೂ ನಮಗೂ ತುಂಬ ಅವಿನಾವ ಅಂತ ಒಂದು ಸಂಬಂಧ ಇರುವಂಥದ್ದು. ಈಗಾಗಲೇ ಇವರು ಹೇಳಿದ್ದಾರೆ, ಈ ಒಂದು ಏನು ನಶೆ ಇದೆ, ನಶೆ ನಾವು ತಗೊಳ್ಳುವಂಥ ವಸ್ತುಗಳಲ್ಲಿಲ್ಲ, ನಾವು ಬದುಕೋ ರೀತಿಯಲ್ಲಿ ಇರ್ತದೆ. ನಾವು ಹೆಂಗೆ ಬದುಕ್ತೀವಿ, ನಾವು ಏನು ಯಶಸ್ಸನ್ನು ಕಾಣ್ತೀವಿ, ನಮ್ಮ ಮಕ್ಕಳು ಅವ್ರಿಗೂ ಏನೋ ಒಂದು ಯಶಸ್ಸನ್ನ ಕಾಣ್ತಾರೆ, ಜೀವನದಲ್ಲಿ ಮುಂದೆ ಬರ್ತಾರೆ, ನಿಮ್ಮನ್ನು ಸಾಕೋ ಮಟ್ಟಕ್ಕೆ ಬೆಳೀತಾರೆ. ಅದರಲ್ಲಿ ಸಿಗುವಂಥ ನಶೆ ಮುಂದೆ ಈ ನಶೆ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ. ತಾವೆಲ್ಲರೂ ಕೂಡ ತಮ್ಮ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ. ತಾವು ಕೂಡ ತಮ್ಮ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇಳಿ ವಯಸ್ಸಲ್ಲಿ ಮಕ್ಕಳು ನಿಮಗೆ ಒಂದು ಬೆಂಬಲವಾಗಿ ನಿಂತ್ಕೊತಾರೆ. ನೀವೀಗ ಇದಕ್ಕೆ ದಾಸರಾಗೋದು ಅಥವಾ ತಮ್ಮ ಮಕ್ಕಳು ಇದಕ್ಕೆ ದಾಸರಾದರೆ ಇಡೀ ಕುಟುಂಬ ಬೀದಿ ಪಾಲಾಗುತ್ತೆ. ದಯವಿಟ್ಟು ಇದಕ್ಕೆ ಎಲ್ಲರೂ ಕೂಡ ಡ್ರಗ್ಸ್ ಬೇಡ ಬ್ರೋ ಅಂತ ತಾವೆಲ್ಲರೂ ಕೂಡ ಒಕ್ಕಲಿನಿಂದ ಹೇಳಿ ಚಿಂತಾಮಣಿಯನ್ನು ನಶೆ ಮುಕ್ತ ಚಿಂತಾಮಣಿ ಮಾಡಬೇಕು ಅಂತ ತಮ್ಮೆಲ್ಲ ಕೊಡ್ತಾ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಆರೋಗ್ಯ ಬೇಕು, ಡ್ರಗ್ಸ್ ಬೇಕಾ? ಬೇಡ ಬ್ರೋ. ಡ್ರಗ್ಸ್ 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 ಕೇಳಿಸ್ತಾ ಇಲ್ಲ. ಡ್ರಗ್ಸ್ ಡ್ರಗ್ಸ್. ಥ್ಯಾಂಕ್ ಯು. ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇದರಲ್ಲಿ ನಾವೇನು ನಶೆಮುಕ್ತ ಜೀವನ ಅಥವಾ ನಮ್ಮ ಏನು ಟ್ಯಾಗ್ ಲೈನ್ ಇದೆ ಬೇಡ ಬ್ರೋ ಅನ್ನೋದೇಳಿ, ಈ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು ನಡೀತಾ ಇದೆ. ನಶೆ ಅನ್ನೋದು ಬೇಡ. ನಶೆ ನಮ್ಮ ಮತ್ತು ನಮ್ಮ ಕುಟುಂಬನ ಹಾಳು ಮಾಡೋಕ್ಕೆ ಒಂದು ಸ್ಥಿತಿನಲ್ಲಿ ಯುವಕರಿಗೆ ಮತ್ತು ಎಲ್ಲ ಜನರು, ನಮ್ಮ ಸಾರ್ವಜನಿಕರು ಏನಿದೆ ಚಿಂತಾಮಣಿ, ಅವರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕಮಿಷನರ್ ಸಾಹೇಬರು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಬಂದಿದೆ. ಇವರೆಲ್ಲ ನಮ್ಮೆಲ್ಲ ಒಕ್ಕಲ ನುಡಿ ಏನಂದರೆ, ದಯವಿಟ್ಟು ನಿಮ್ಮ ಕುಟುಂಬದವ್ರಿಗೆ ಅಥವಾ ನಿಮ್ಮ ಸ್ನೇಹಿತರು, ನೀವು ಆಟೋದವ್ರಿಗೆ ಯಾಕೆ ನಾವು ಕರೆದು ಹೇಳ್ತಿದ್ರಂದರೆ, ನಿಮಗೆ ಸಾರ್ವಜನಿಕರ ಸಂಪರ್ಕ ನೇರವಾಗಿರುತ್ತೆ. ನೀವು ಸಾರ್ವಜನಿಕರಿಗೆ ಅರಿವು ಮೂಡಿಸ್ಬೋದು. ನೀವು ಗಲ್ಲಿಗಳಲ್ಲಿ ಓಡಾಡ್ತೀರಿ, ಎಲ್ಲ ಹುಡುಗರಿಗೆ, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಸಿಗ್ತಾರೆ. ಹಾಗಾಗಿ ನಾವು ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲೂ ಇರುತ್ತೆ.
ಹಾಗಾಗಿ ನೀವು ಹುಡುಗರು ಅಥವಾ ಏನೋ ವಯಸ್ಕರು ಅಥವಾ ಚಿಕ್ಕ ಹುಡುಗರು ಏನಾದರೂ ಆ ಥರ ನಶೆ ಅಂದ್ರೆ ಎಲ್ಲ ಥರ ಆಗ್ಬೋದು. ಯಾವುದು ಗಾಂಜಾ ಆಗ್ಬೋದು, ಈ ಸಿಗರೇಟು ಆಗ್ಬೋದು. ಸಿಗರೇಟು ಒಂದು ಅದನ್ನು ನಾವು ಬೇಡ ಅಂತಲೇ ಹೇಳ್ತೀವಿ. ಸ್ಕೂಲು ಪರಿಸರಗಳಲ್ಲಿ ಯಾವುದು ಸಿಗರೇಟ್ಗಳನ್ನು ಬೇಡ ಅಂದಿದ್ದೀವಿ. ಆ ಪ್ರಕಾರ ನಾವು ಸಿಗರೇಟ್ ಸೇದ ಒಂದೆರಡು ಬುದ್ಧಿ ಮಾತು ಹೇಳೋದು ಸಾಕು, ಅವ್ರ ಜೀವನ ಉದ್ಧಾರ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲ ನಮ್ಮ ಜೊತೆ ಇದ್ದೀರಿ ಅಂತ ಹೇಳಿ ಭಾವಿಸ್ತಾ ದಯವಿಟ್ಟು ಎಲ್ಲರಿಗೂ ಅರಿವು ಮೂಡಿಸ್ಬೇಕಂತ ಈ ಎರಡು ಮಾತು ನಾನು ಮುಗಿಸ್ತೇನೆ. ದಯವಿಟ್ಟು ಸಹಕರಿಸಬೇಕು. 6,000 ಜನ ಕ್ಯಾನ್ಸರ್ ಬಂದು ಸಾಯ್ತಾ ಇದ್ದಾರೆ. ನಮಗೆಲ್ಲ ಅನಿಸ್ಬೋದು, ಅವ್ರ್ಯಾರೋ ಸತ್ತಿದ್ದಾರೆ ನಮಗೇನು ಅಂತ. ನಾಳೆ ದಿನ ನಮ್ಮಲ್ಲೂ ಆಗ್ತದೆ. ವಿಕ್ಟೋರಿಯಾ ಹಾಸ್ಪಿಟಲ್ ಗಮನಿಸಿದ್ರೆ ನಿಮಗೆ ಎಷ್ಟು ಜನ ಎಲ್ಲ ಮಾದಕ ವಸ್ತುಗಳಿಗೆ ಬಲಿಯಾಗಿ ಏನು ಗುಟ್ಕಾ, ಗಾಂಜಾ, ಬೀಡಿ, ಸಿಗರೇಟು ಎಲ್ಲರೂ ಕೂಡ ನಿಮ್ಮಲ್ಲೇ ನೋಡಿ ಅಲ್ಲಲ್ಲೇ ಉಗಿದು ಅವ್ರಿಗೆ ಶ್ವಾಸಕೋಶ ಎಲ್ಲ ಹಾಳಾಗಿ ತನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇರುತ್ತೆ. ಲಂಗ್ ಕ್ಯಾನ್ಸರ್ ಬಂದು ಪ್ರತಿ ದಿವಸ ಅಷ್ಟು ಜನ ಸಾಯ್ತಾ ಇದ್ದಾರೆ. ನಮ್ಮಲ್ಲಿ ಯಾರು ಸಾಯಬಾರ್ದು. ಅದಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯಿಂದ ಒಂದು ರೈಸ್ ಅನ್ನೋ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ರೈಸ್ ಅಂತ ಏನಂತಂದ್ರೆ RISE, ರೈಸ್ ಅಂದ್ರೆ ರೆಫ್ಯೂಸ್. ನೀವು ಅದನ್ನ ತಿರಸ್ಕರಿಸಬೇಕು, ಮಾದಕ ವಸ್ತುಗಳನ್ನ ತಿರಸ್ಕರಿಸಬೇಕು. ಇನ್ಫಾರ್ಮ್, I ಅಂದ್ರೆ ಇನ್ಫಾರ್ಮು, ಮಾದಕ ವಸ್ತುಗಳನ್ನ ಎಲ್ಲಾದ್ರೂ ಮಾರಾಟ ಮಾಡ್ತಾ ಇದ್ರೆ ಅದನ್ನ ಪೊಲೀಸರಿಗಾಗ್ಲಿ ತಾಲೂಕು ಆಡಳಿತಕ್ಕಾಗ್ಲಿ ಇನ್ಫಾರ್ಮ್ ಮಾಡಬೇಕು, ಅಂದ್ರೆ ಮಾಹಿತಿ ಕೊಡಬೇಕು. ಸಪೋರ್ಟ್, ನೀವು ಇದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅದೇ ಸಪೋರ್ಟ್. ಇದನ್ನ ನಾವು ಸಂಪೂರ್ಣವಾಗಿ ಚಿಂತಾಮಣಿಯಿಂದ ತೊಡಗಾಕ್ಬೇಕು ಅಂದ್ರೆ ನಿಮ್ಮೆಲ್ಲರ ಒಂದು ಸಹಾಯ ಅತ್ಯಮೂಲ್ಯ ಅಂತೇಳಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಮತ್ತೆ ಎಂಪವರ್, ಸಬಲೀಕರಣ ಆಗಬೇಕು. ಒಂದು ಒಳ್ಳೆ ಆರೋಗ್ಯಯುತವಾದಂಥ ಚಿಂತಾಮಣಿನ ನಾವು ಕಟ್ಟಬೇಕು ಅಂತಂದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಅವಶ್ಯಕ ಅಂತ ಹೇಳ್ತಾ ದಯಮಾಡಿ ಎಲ್ಲ ಒಂದ್ಸರಿ ಹೇಳ್ತೀರಾ. ಗ್ರಾಮಾಂತರ ಠಾಣೆ ನಿರೀಕ್ಷಕರಿಗೂ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ಧನ್ಯವಾದ ಅಂತ ತಿಳಿಸ್ತಾ, ಮೊದಲನೇದಾಗಿ ಇದು ನಮ್ಮೂರು, ಹೌದಲ್ವಾ? ಸೊ ನಾವೆಲ್ಲ ಚೆನ್ನಾಗಿದ್ರೆ ಊರಲ್ವಾ? ಸೊ ಹಂಗಾಗಿ ಕಷ್ಟಪಟ್ಟು ದುಡಿಯಂತವ್ರು ನೀವು ಹೇಳ್ಬೇಕಂದ್ರೆ ಕಷ್ಟಪಟ್ಟು ದುಡಿದು ಸ್ವಾವಲಂಬಿಗಳು ನೀವೆಲ್ಲಾನು. ನಾವೇ ಕಾಜೆ ಹಿಮ್ಮಸ್ಸೇ ಕರ್ರಿ ಕಾಮ್ ಕ್ಯಾ ಕರ್ರೈತು. ಹಂಗಾಗಿ ನೀವು ದಯವಿಟ್ಟು ಇವತ್ತು ನೀವು ವಿಷಯ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಏನಂತ ಡ್ರಗ್ಸ್ ಮುಕ್ತ ಚಿಂತಾಮಣಿ ಮಾಡಬೇಕು ಅಂತ ನಮ್ಮ ಎಲ್ಲರ ಒಂದು ಕನಸು. ಯಾವುದೇ ಕಾರಣಕ್ಕೂ ಈ ಒಂದು ಡ್ರಗ್ಸ್ ಅನ್ನಾಗ್ಲಿ, ಬೇರೆ ಈ ಸೊಲ್ಯೂಷನ್ ಕುಡಿಯೋದು, ಟಾಬ್ಲೆಟ್ಸ್ ತಿನ್ನೋದು, ಇಂಜೆಕ್ಷನ್ ಹಾಕೊಳ್ಳೋದು ಇವೆಲ್ಲ ಮಾಡಬಾರ್ದು. ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡು ಸುಮಾರು ಕುಟುಂಬಗಳಿದಾವೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೇನೋ ನೀವು 500 ರೂಪಾಯಿಂದ 1000 ರೂಪಾಯಿ ಅಷ್ಟೇ ದುಡಿಯೋಕ್ಕಾಗುತ್ತೆ. ಅದನ್ನ ನೀವು ಇಂಥದಕ್ಕೆಲ್ಲ ಉಪಯೋಗಿಸ್ತಾ ಹೋದ್ರೆ ಇಡೀ ನಿಮ್ಮ ಕುಟುಂಬ ನಿಮ್ಮ ಮೇಲೆ ನಂಬಿಕೊಂಡಿರ್ತದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇದ್ರ ಮೇಲೆ ನಿಂತಿರ್ತದೆ. ಸಾಯಂಕಾಲ ನೀವು ನಶೆಯಲ್ಲಿ ಹೋದಾಗ ನಿಮ್ಮ ಕುಟುಂಬ ನೀವು ನೋಡ್ಬೋದು. ಮೊನ್ನೆಲ್ಲ ಸುಮಾರು ಜೆ ಕಾಲೋನಿ ಇರ್ಬೋದು, ಬೇರೆ ಕಾಲೋನಿ ಮರ್ಡರ್ಸ್ ಆಗ್ತದೆ, ನೋಡ್ತಾ ಇದ್ರಲ್ಲ. ಇದಕ್ಕೆಲ್ಲ ಪ್ರೇರೇಪಣೆ ಡ್ರಗ್ಸ್. ಆಯ್ತಾ? ನಶೆಯಲ್ಲಿದ್ದಾಗ ಮನುಷ್ಯ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದರಿಂದ ದೂರ ಇರಬೇಕು. ಚಿಂತಾಮಣಿ ಇದು ಡ್ರಗ್ಸ್ ಮುಕ್ತ ಚಿಂತಾಮಣಿ ಹಾಕ್ಬೇಕು. ನಿಮ್ಗೆಲ್ಲ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರು ನಿಮ್ಗೆಲ್ಲ ಒಳ್ಳೆ ಸ್ಟ್ಯಾಂಡ್ಸ್ ಮಾಡ್ಕೊಡಕ್ಕೆ ಈಗಾಗಲೇ ರಸ್ತೆಗಳು ಮಾಡ್ತಿದ್ದಾರೆ, ಹೌದಲ್ವಾ? ಸೊ ನಿಮ್ಗೆಲ್ಲ ಅದನ್ನು ಸಹ ನಗರಸಭೆಯಿಂದ ಸೌಲಭ್ಯ ಮಾಡ್ಕೊಡ್ತೀವಿ. ನಿಮ್ಗೆ ಏನೇ ಇರಲಿ ತಾಲೂಕು ಆಡಳಿತ ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸೌಲಭ್ಯಗಳು ಸಿಗ್ತವೆ. ಇವೆಲ್ಲ ನೀವು ಪಡ್ಕೊಬೇಕಂತಂದ್ರೆ ಮೊದಲನೇದಾಗಿ ನೀವೆಲ್ಲ ಏನಾಗಿರ್ಬೇಕು? ಆರೋಗ್ಯವಾಗಿರ್ಬೇಕು, ಅಲ್ವಾ? ಸೊ ಎಲ್ಲರೂ ಆರೋಗ್ಯವಾಗಿರ್ಲಿ ಅಂತ ಭಾವಿಸ್ತಾ, ನೀವು ನಿಮ್ಮ ಕುಟುಂಬಗಳು ಚೆನ್ನಾಗಿರ್ಲಿ. ಎಲ್ಲೂ ಸಹ ಅಪಘಾತಗಳಿಗೆ ಈಡಾಗದೆ ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ನೀವು ತಲುಪಿಸುವಂತ ಒಂದು ಮಹತ್ವವಾದಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಮಾಡ್ತಾ ಅಂತ ಸೇವೆ ನಾವು ಕೂಡ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವೆಲ್ಲ ಆರೋಗ್ಯವಾಗಿರ್ಬೇಕು, ನಶಮುಕ್ತ ಚಿಂತಾಮಣಿ ಆಗ್ಬೇಕು, ಡ್ರಗ್ಸ್ ಮುಕ್ತ ಚಿಂತಾಮಣಿ ಆಗ್ಬೇಕು. ಎಲ್ಲ ನಮ್ಮೂರಿನವರು ಚೆನ್ನಾಗಿರ್ಲಿ ಅಂತ ನಾನು ಭಾವಿಸ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಈಗಾಗಲೇ SIR ನಡೀತಾ ಇದೆ ಸಿಟಿ ಒಳಗಡೆ, ಗೊತ್ತಲ್ಲ? SIR ಎಲ್ರಿಗೂ ಗೊತ್ತಿದೆಯಲ್ಲ. ಈಗಾಗಲೇ ಎಷ್ಟು ಮನೆಗಳಿಗೆ ಇನ್ನೂ ಫಾರ್ಮ್ ಕೊಟ್ಟಿಲ್ಲ, ಕೈ ಎತ್ತಿ. ಎಲ್ಲ ಮನೆಗಳಿಗೂ ಫಾರಂ ಬಂದಿದೆಯಲ್ಲ. ಆ ಫಾರಂಗಳನ್ನ ದಯವಿಟ್ಟು ಇವತ್ತೇ ವಾಪಸ್ ಕೊಡಿ. ಇದರ ಉದ್ದೇಶ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಯಿಂದ ನೀವು ಹೊರಗಡೆ ಹೋಗ್ಬಾರ್ದು, ಬೇರೆಯವರು ಬಂದಿದ್ರಲ್ಲಿ ಸೇರ್ಕೋಬಾರ್ದು, ಡೂಪ್ಲಿಕೇಟ್ ಹಾಕ್ಬಾರ್ದು. ನಮ್ಮೂರಿನವರು ನಮ್ಮೂರಲ್ಲೇ ಇರಬೇಕು, ಬೇರೆ ಡೂಪ್ಲಿಕೇಟ್ ವೋಟರ್ಸ್ ನಮ್ಮೂರಿಗೆ ಬರೋದು ಬೇಡ ಅನ್ನೋ ಉದ್ದೇಶದಿಂದ SIR ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ನೀವೆಲ್ಲರೂ ಇವತ್ತೇ ನಿಮ್ಮ ಬೀದಿಗಳಲ್ಲಿ ಹೋಗಿ ದಯವಿಟ್ಟು ನಮ್ಮ BLOs ಮನೆಗೆ ಬಂದಾಗ ಗೌರವವಾಗಿ ಅವ್ರನ್ನ ಕಾಣಬೇಕು, ಜೊತೆಗೆ ಫಾರ್ಮ್ಸ್ ಅನ್ನ ವಾಪಸ್ ಕೊಡ್ಬೇಕು, ಆಯ್ತಾ? ಅದನ್ನ ನೀವು ದಯವಿಟ್ಟು ಇವತ್ತು ಮಾಡ್ತೀರಲ್ಲ ಎಲ್ಲಾನು. ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಟೌನಲ್ಲಿ ನಡೀತಾ ಇದ್ರೇನೋ, ಬೇರೆ ದೇಶದವ್ರು ಯಾರಾದ್ರೂ ಇದ್ರೇನೋ, ಬೇರೆ ವಲಸಿಗರು ನಮ್ಮಲ್ಲಿದ್ರೇನೋ, ಮಾದಕ ವಸ್ತುಗಳು ಮಾರೋರು ಇದ್ರೇನೋ, ಪೊಲೀಸರಿಗೆ ಇಮಿಡಿಯೇಟ್ ಆಗಿ ನೀವು ಮಾಹಿತಿ ಕೊಟ್ಟು ಜನಸ್ನೇಹಿ ಪೊಲೀಸರಿಗೆ ನೀವೆಲ್ಲ ಸಹಕಾರ ಕೊಡಬೇಕು. ಬೇರೆಯವರು ಬರ್ತಾರೆ, ವೆಪನ್ಸ್, ಗನ್ಸು, ಬೇರೆ ದೇಶದಿಂದ ಬರೋರು ಯಾರೇ ಇರಲಿ ಕೂಡಲೇ ಮಾಹಿತಿ ಕೊಡಬೇಕು. ನಿಮ್ಮ ಮಾಹಿತಿಯನ್ನು ಅವರು ಗೌಪ್ಯವಾಗಿ ಇಡ್ತಾರೆ. ಸಮಾಜಕ್ಕೆ
ಒಳ್ಳೇದು ಮಾಡ್ಬೇಕಂದ್ರೆ ನೀವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಆಗೋದಿಲ್ಲ. ಅಂದ್ರೆ ಪೊಲೀಸರು ಎಷ್ಟು ಜನ ಇದ್ದಾರೆ ಹೇಳಿ? ಎಲ್ಲ ಒಂದು 50 ಜನ ಇರ್ಬೋದಲ್ಲ. 50 ಜನಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿರ್ತಾನೆ. ನೀವು ನನ್ನ ಪ್ರಕಾರ ಒಂಥರ ಪೊಲೀಸ್ನವ್ರು ಇದ್ದಂಗೆ, ಆಟೋ ಡ್ರೈವರ್ಸ್. ಹಂಗಾಗಿ ಹೆಮ್ಮೆಯಿಂದ ಏನೇ ಒಂದು ಮಾಹಿತಿ ಇದ್ರೂ ಇಮಿಡಿಯೇಟ್ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ.